ನಾವು ಬೇರೆಯವ್ರನ್ನ ಇದೇ ಥರನೇ ಜಡ್ಜ್ ಮಾಡೋದು. ಅವ್ರು ಸಕ್ಸಸ್ ಆಗಿದ್ದಾರೆ ಅಂದಮೇಲೆ ಹಿಂಗಾದರು ಅವರು ಅವ್ರ ಜೀವನದಲ್ಲಿ ಅವ್ರು ಸಕ್ಸಸ್ ಆದರು, ನನಗಿಂತ ಅವ್ರೇನು ಬುದ್ಧಿವಂತರಲ್ಲ, ನನಗಿಂತ ಡಲ್ಲು ಅಂತ ಈಡಿಟ್ಟು ಅವ್ರಿಗೆಲ್ಲನೂ ಆ ಜೀವನದಲ್ಲಿ ಫೇಮಸ್ಸು ಸಕ್ಸಸ್ ಆಗಿಬಿಡ್ತಾರಲ್ಲ, ನಾನು ಎಷ್ಟು ಕಷ್ಟಪಡ್ತೀನಲ್ಲ, ನಾನು ಮುಂದಕ್ಕೆ ಬರೋಕ್ಕಾಗಲ್ವಾ ಅಂತ ಎಷ್ಟೋ ಸತಿ ಅನಿಸುತ್ತೆ ಎಲ್ಲರಿಗೂ. ಅಂದರೆ ಎಷ್ಟೋ ಜನ ನನ್ನ ಬಗ್ಗೆನೂ ಕೇಳಿದ್ದಾರೆ. ಅಂದರೆ ಆ್ಯಾವ್ರೇಜು ಕೂಡ ಅಲ್ಲ ಓದ್ತಾ ಇದ್ದಿದ್ರಲ್ಲಿ ಇವ್ರಿಗೆ ಹೆಂಗೆ ಇದೆಲ್ಲ ಬಂತು, ಈ ಜ್ಞಾನ ಎಲ್ಲ ಹೇಗೆ ಬಂತು, ಒಂದು ಪಾಸ್ ಆಗೋದೇ ಕಷ್ಟ ಆಗಿತ್ತು, ಮ್ಯಾಥಮೆಟಿಕ್ಸ್ ಅಂತೂ ಬರೋದೇ ಇಲ್ಲ, ಇವ್ರು ಹಿಂಗೆ ಇದೆಲ್ಲ ನಿಭಾಯಿಸ್ತಾರೆ, ಹೇಗಾಗ್ತಾಯಿದೆ ಅಂತ ಅನಿಸುತ್ತೆ. ಆ ಥರ ಹೇಗೆ ಸಕ್ಸಸ್ ಆದರೂ ಅವ್ರಿಗಿಂತ ನಾವು ಜಾಣರಲ್ವಾ, ಅವ್ರಿಗಿಂತ ನಮಗೆ ಸ್ಮಾರ್ಟ್ನೆಸ್ ಇದೆ ಅಲ್ವಾ, ಅವ್ರಿಗಿಂತ ನಮಗೆ ನಾಲೆಡ್ಜ್ ಇದೆ ಅಲ್ವಾ, ನಮ್ಗೆ 4 ಡಿಗ್ರಿ ಇದೆ ಅಲ್ಲ, ಅವ್ರು ಡಿಗ್ರಿನೇ ಪೂರ್ತಿ ಮಾಡಿಲ್ಲ, ಈ ರೀತಿಯೆಲ್ಲ ಯೋಚನೆಗಳು ಬರ್ಬೋದು. ಆದರೆ ನನಗೆ ಈ ಎಕ್ಸ್ಪರಿಮೆಂಟ್ ಮಾಡಿ ನನ್ನ ಬಗ್ಗೆ ನನಗೆ ಗೊತ್ತಾಗಿದೆ ಮನುಷ್ಯರ ಸೈಕಾಲಜಿ ಏನು, ಹೇಗೆ ಕೆಲಸ ಮಾಡುತ್ತೆ ಅಂತ. ಯಾವಾಗಲೂ ಬರೀ ಹಾರ್ಡ್ ವರ್ಕಿಂದ ಕೆಲವರು ಹೇಳ್ತಾರೆ ಸೆಲ್ಫ್ ಹೆಲ್ಪ್ ಅಂತ, ಬರೀ ನಾನು ಒಬ್ಬಳೇ ಸಾಧನೆ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಸಾಧನೆ ಮಾಡೋದು ಕಷ್ಟ, ಫೇಲ್ಯೂರ್. ನಾವು ಮೊದಲು ಏನು ಮಾಡಬೇಕು, ಕಲಿಯೋದನ್ನು ಬಿಡಲೇಬಾರ್ದು, ಜೀವನನ ಕಲಿಯೋದನ್ನು. ಅದು ಯಾವುದೋ ಒಂದು ಪುಸ್ತಕ ಏನೋ ಓದ್ಬಿಟ್ಟು ಕಲಿಯೋದಲ್ಲ, ಅಂದರೆ ಜೀವನನ ಕಲಿಯೋದನ್ನು ನಾವು ಶುರು ಮಾಡಿದಾಗ ನಾವು ಪುಸ್ತಕ ಓದೋದು ಕೂಡ ಒಂದು ಕಲಿಕೆ ಆಗುತ್ತೆ. ಬೇರೆಯವ್ರ ಹತ್ರ ಹೋಗಿ ಕೇಳೋದು, ತಿಳ್ಕೊಳ್ಳೋದು, ಯಾರಾದ್ರೂ ಡೆಮಾನ್ಸ್ಟ್ರೇಟ್ ಮಾಡಿ ಜೀವನದಲ್ಲಿ ಚೆನ್ನಾಗಿದ್ದರೆ ಅವ್ರ ಹತ್ರ ಏನು ಪರವಾಗಿಲ್ಲ, ತಪ್ಪಿಲ್ಲ ಕೇಳೋದು, ಅವ್ರ ಪ್ರೋಗ್ರಾಮ್ನ ಅಟೆಂಡ್ ಮಾಡೋದು, ಅಥವಾ ಅವರ ಕೋರ್ಸ್ಗಳನ್ನ ಅಟೆಂಡ್ ಮಾಡೋದು, ಅವ್ರ ಪುಸ್ತಕಗಳನ್ನ ಓದೋದು, ಅವ್ರನ್ನ ಹೇಗೆ ಫಾಲೋ ಮಾಡಿದ್ದಾರೆ, ಅವ್ರು ಹೇಗೆ ಬಂದು ಅವ್ರು ಹೇಳ್ತಾರೆ ಕೇಳಬೇಕಷ್ಟೇ. ನಾವು ಈ ಥರ ಮಾಡೋದ್ರಿಂದ ನಿಜವಾಗ್ಲೂ ಟೈಮ್ ಎನರ್ಜಿ ಎರಡೂ ಸೇವ್ ಆಗುತ್ತೆ. ಯು ಸೇವ್ ಎನರ್ಜಿ, ಟೈಮ್ ಎಲ್ಲನೂ. ಅದಕ್ಕೆ ಗುರುಗಳು ಯಾವಾಗಲೂ ಗುರುಗಳ ಜೊತೆ ಇದ್ರೇನೆ ನಮ್ಮ ಲೈಫ್ನಲ್ಲಿ ಎಷ್ಟೋ ಟೈಮ್ ಸೇವ್ ಆಗುತ್ತೆ. ಅವರೆಲ್ಲ ಸಾಧನೆ ಮಾಡಿ ನಮ್ಗೆ ರೆಡಿ ಮಾಡಿಕೊಟ್ಬಿಡ್ತಾರೆ. ಹಾಗೆ ಸಕ್ಸಸ್ಗೆ ಕಲಿಯೋದನ್ನು ನಿಲ್ಲಿಸಲೇಬಾರ್ದು. ಲರ್ನಿಂಗ್ ಕಲಿತಾ ಹೋಗಬೇಕು. ಆವಾಗ ಎಷ್ಟೋ ಡಿಲರ್ನಿಂಗ್ ಪ್ರಾಸೆಸ್, ಅನ್ಲರ್ನಿಂಗ್ ಪ್ರಾಸೆಸ್ ಆಗುತ್ತೆ. ಆ ಪ್ರಾಸೆಸ್ನಲ್ಲಿ ನಾವು ಜ್ಞಾನವಂತರಾಗ್ತಾ ಬರ್ತೀವಿ.